ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಾಳೆ ಪಾರ್ಲಿಮೆಂಟ್ ನಡೆಯುವಂತ ಸಂದರ್ಭದಲ್ಲಿ ನಾಳೆ ನಾಡಿದ್ದು ಹೋಗ್ತಾ ಇದ್ದೀವಿ. ಡೆಲ್ಲಿಗೆ ಹೋಗಿ ಏನ್ ಮಾಡ್ತಿರ್ಲ ಅಣ್ಣ? ಎಲ್ಲರೂ ಕೂಡ ದೆಹಲಿನಲ್ಲಿ ಇರ್ತಾರೆ. ಅವ್ರು ಹೋಗಿ ಭೇಟಿ ಮಾಡ್ಬೇಕು ಅಂತಕ್ಕಂತ ಸಾಮೂಹಿಕ ಅಭಿಪ್ರಾಯ. ಯಾರ ನಾಯಕತ್ವ ಯಾರೊಬ್ಬರಿಗೂ ಅಂತಲ್ಲ, ಎಲ್ಲರೂ ಸೇರಿ ಅದನ್ನ ವರಿಷ್ಠರನ್ನ ನೋಡ್ಬೇಕು ಅಂತಕ್ಕಂತ ದೃಷ್ಟಿಯಿಂದ ನಾಳೆ ನಾಡಿದ್ದು ಹೋಗ್ತಾ ಇದ್ದೀವಿ. ಹೈಕಮಾಂಡ್ ಮೀಟ್ ಮಾಡಿ ಏನ್ ಮಾಡ್ತದಂತಲೇ? ಇದಕ್ಕೂ ಸಿಎಂ ಕುರ್ಚಿ ಬೇಕಂತ ಹೆಂಗ್ಲೆ? ಅದಕ್ಕೆ ಮಿನಿಸ್ಟರ್ ಕುರ್ಚಿನೇ ಕೊಟ್ಟಿಲ್ಲ ಅಂತದ್ರಲ್ಲಿ ಸಿಎಂ ಕುರ್ಚಿ ಕೇಳ್ತದಿಲ್ಲ ಅಣ್ಣ. ತಡ್ಕವಸ್ಯ ಯಾಕೆ ಏನು ಅಂತ ವಿಚಾರಿಸಣ. ಅಣ್ಣ ಜಯಚಂದ್ರ, ಹೈಕಮಾಂಡಿನ ಮುಂದೆ ಏನ್ ಹೇಳ್ತೀರಪ್ಪ? ಆಡಳಿತದಲ್ಲಿ ಅನುಭವ ಇರತಕ್ಕಂತ ಸ್ವಲ್ಪ ಹಿರಿಯ ಶಾಸಕರನ್ನ ವಿಸ್ತರಣೆ ಆದಂತ ಸಂದರ್ಭದಲ್ಲಿ ಇವರನ್ನ ಪರಿಗಣಿಸಬೇಕು ಅಂತಕ್ಕಂಥದ್ದು ಮುಖ್ಯವಾದಂತ ಉದ್ದೇಶ. ಸೂಪರ್ ಮಾಮಾ. ವಾಪಲಣ್ಣಿ, ಮೊನ್ನೆ ದಿನ 40 ಜನ MLAಗಳು ಒಂದ್ ಕಡೆ ಸೇರ್ಕೊಂಡು ಮೀಟಿಂಗ್ ಮಾಡಿದ್ವಂತೆ ಕಣೆ. ಅದ್ ಯಾಕೆ ಅಂತ ಈಗ ಗೊತ್ತಾತು ಕಲ್ಲಣ್ಣ. ಅವೆಲ್ಲ ಸೇರ್ಕೊಂಡು ಮಿನಿಸ್ಟರ್ ಗಿರಿ ಕೊಡಿ ಅಂತವ ಕೇಳಕ್ಕೆ ಪ್ಲಾನ್ ಹಾಕೊಂಡವೆ. 40 ಜನಕ್ಕೆ ಮಿನಿಸ್ಟ್ರು ಕೊಡಿ ಅಂದ್ರಿ ಹೆಂಗ್ ಕೊಡ್ತಾರಲ್ಲ? ನಮ್ಮ ಸಂಪುಟದಲ್ಲಿ ಅವಕಾಶ ಇರೋದೇ 33 ಜನಕ್ಕೆ. ಅಯ್ಯೋ 40 ಜನ ಸೇರವ್ರೆ ಅಂದ್ರೆ ಅಷ್ಟು ಜನಕ್ಕೂ ಕೊಡೋದಿಲ್ಲ ಕಣೆ. ಯಾರಾದ್ರೂ ಒಂದ್ 7-8 ಜನಕ್ಕೆ ಕೊಡ್ಲಿ ಅಂತವ. ಕೊಡ್ಲಿ ತಗೊಳ್ಳ, ನಮ್ಮಪ್ಪನ ಮನೆ ತಿನ್ಬೇಕು. ಯಾರು ಬಂದ್ರು ಜನ ಸೇವೆ ಮಾಡೋದು ಅಷ್ಟರಲ್ಲಿ ಐತಿ. ಜನ ಸೇವೆ ಮಾಡ್ತಾರೆ ಅಂತ ಯಾರು ಕಾಯ್ತವ್ರಲ್ಲಣ್ಣ? ನಮ್ ಜಾತಿಲಿ ಎಷ್ಟು ಜನ ಮಿನಿಸ್ಟರ್ ಆದ್ರು ಅನ್ನೋದು ಅಷ್ಟೇ ಜನಕ್ಕೆ ಬೇಕಾಗಿರೋದು. ಅಂದಂಗೆ ಜಮೀರಿನ ತಲೆದಂಡ ಮಾಡ್ತಾವಂತೆ ಕಣೆ. ಆಗಲಿ, ನಾನು ಮುಂದೆ ಸಿಎಂ ಐತೀನಿ ಅಂತಿತ್ತು, ನೀನೇನ್ಲ ತಲೆದಂಡ ಅಂತ ಇದೀಯ? ದಾವಣಗೆರೆಯಲ್ಲಿ ಕಳ್ಳಾಟ ಆಡ್ಬಿಟ್ಟು ಮೋಸ ಮಾಡವೆ ಅಂತವ ಜಮೀರ್ ಕಡೆವು. ಇಬ್ರು ಲೀಡರ್ಗಳನ್ನ ಆಲ್ರೆಡಿ ರಾಜೀನಾಮೆ ಕೊಡ್ಸಬೇಕಣ. ಮುಂದ್ಲು ಹೆಸರು ಇರೋದೇ ಜಮೀರ್ದು ಕಲ್ಲಣ್ಣ. ಜಮೀರು ಮಾಸ್ ಲೀಡ್ರು ಕಂಡ್ಲ, ಅದನ್ನ ತಲೆದಂಡ ಮಾಡೋದಿಲ್ಲ. ಸುಮ್ಕೆ ಯಾವ ಅದರ ಅಕ್ಕಪಕ್ಕ ಇರೋವನ್ನ ಬೋಲಿ ಹೊಡೆದು ಜಮೀರಿಗೆ ವಾರ್ನಿಂಗ್ ಕೊಟ್ಟು ಸುಮ್ಕಾಯ್ತವೆ. ಆದ್ರೆ ಜಮೀರ್ ಮೇಲೆ ತಿರುಗಿ ಬಿದ್ದಿರೋದು ರಿಜ್ವಾನ್ ಕಣೆ. ಅದು ಜಮೀರ್ಗಿಂತ ದೊಡ್ಡ ಲೀಡರ್ ಐತಿರ್ಲಿ ಅಂತ ಏನೋ ಜಮೀರ್ ಮೇಲೆ ಕತ್ತಿ ಮಾಡಿಸಿರ್ತಾರಂಗೈತಿ. ದಾಯಾದಿ ಜಗಳವೆಲ್ಲ ಇದು ಅಲ್ಲಿಗೆ ಮುಗೀತು ಬುಡ್ಲೆ. ಒಬ್ರು ಕಾಲಿ ಇನ್ನೊಬ್ರು ಎಳ್ಕೊಂಡು 2 ಮೂಲೆ ಸೇರ್ಬಿಡ್ತವೆ. ಅಯ್ಯಯ್ಯೋ, ಅವೇನೋ ಮಾಡ್ಕೊಳ್ಳಿ ಬಿಡ್ಲಣ್ಣ. ಈಗ ಸಂಪುಟ ವಿಸ್ತರಣೆ ಅಂತ ಹೊಡೆದಾಟ ಆಡ್ತಾವಲ್ಲ, ಅದೇ ಟೈಮಿಗೆ ಸಿಎಂ ಕುರ್ಚಿನೂ ಚೇಂಜ್ ಆಗಿರುತ್ತೆ ಹೆಂಗಪ್ಪ? ಹಂಗೇನಾರ ಚೇಂಜ್ ಮಾಡಕ್ ಹೋದ್ರಿ ಸಿದ್ದಣ್ಣ ಕಾಂಗ್ರೆಸ್ ಪಾರ್ಟಿನ ಹೊಡೆದು 3 ಚೂರು ಮಾಡ್ಕೊಂಡಿರುತ್ತದೆ ಕಣ್ಲ. ಹೈಕಮಾಂಡಿನ ಹೋಗಿ ಈ ಭಯ ಇರೋ ಹೊತ್ತಿಗೆ ಅವು ಸಿದ್ದಣ್ಣನ ಮೇಲೆ ಪ್ರೆಷರ್ ಹಾಕದ್ನ ನಿಲ್ಸವಿ. ಏನ್ಲ ಅಣ್ಣ ನಿನ್ ಮಾತನಾಡ್ತಾ? ಸಿದ್ದಣ್ಣ ಹೈಕಮಾಂಡ್ಗಿಂತ ಸ್ಟ್ರಾಂಗ್ ಆಗೈತಿನಪ್ಪ. ಹೋಗಿ ಕಣಿ ಕೇಳಲಿ, ಆಡ ಹುಡುಗಂಗ್ ಗೊತ್ತಿರೋದ್ನ ಕಿವಿಲ್ ಬಂದು ಕೇಳ್ತಾವ್ನಿ. ನೆಡ್ಲ ದರ್ಬೇಶಿ ನನ್ನ ಮಗನಿ ಶಿವನಿ ಶಂಭುಲಿಂಗ. Oh